ಸಾಬಿತ್. ಶ್ರೀಕಟೀಲ್ ತಂಡದ ಪರವಾಗಿ ಪ್ರಥಮ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಸಂತೋಷ್ ಟು ಸಾಬಿತ್. ತಾನೆಸೆದ ಪ್ರಥಮ ಎಸೆತ ಚುಕ್ಕಿ ಚೆಂಡಾಗಿ ಮಾರ್ಪಾಡಾಗ್ತಾ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಸಂತೋಷ್ ಉತ್ತಮ ಲಯವನ್ನು ಕಂಡುಕೊಳ್ತಾ ಇದ್ದಾನೆ. ತನ್ನ ಕಂತಿನ ಎರಡನೇ ಎಸೆತ ಕೂಡ ಅಷ್ಟೇ ಉತ್ತಮವಾದ ಲಯವನ್ನು ಕಂಡುಕೊಳ್ತಾ ಇದ್ದಾನೆ ಎಸೆತಗಾರ. ದಾಂಡುಗಾರಿಕಾ ವಿಭಾಗದಲ್ಲಿ ಯಾವುದೇ ರನ್ ಕಂಡು ಬರ್ತಾ ಇಲ್ಲ. ಪ್ರಥಮ ಓವರಿನ ಮೂರನೇ ಎಸೆತ ಚಾಲ್ತಿಯಲ್ಲಿ ಸಂತೋಷ್ ಟು ಸಾಬಿತ್. ಮತ್ತೆ ಉತ್ತಮವಾದಂತ ಎಸೆತ. ತಂಡಕ್ಕೆ ಪ್ರಥಮ ರನ್ನಿನ ಚಾಲನೆ. ತಂಡದ ಒಟ್ಟು ಮೊತ್ತ 1. ವರಹಾರೂಪ ತಂಡ ತನ್ನ ಅಂಕಿಅಂಶ ಪಟ್ಟಿಯನ್ನ ತೆರೆದಿದೆ. ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಪ್ರಥಮ ಓವರಿನ 4ನೇ ಎಸೆತ ಚಾಲ್ತಿಯಲ್ಲಿ ಸಂತೋಷ್ ಟು ಪ್ರಥಮೇಶ್. ಅಲ್ಲಿ ಉತ್ತಮವಾದಂತ ಎಸೆತವಿತ್ತು. ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಕೊಂಚ ಗಲಿಬಿಲಿ. ತಂಡಕ್ಕೆ 1 ರನ್ ಬಿಟ್ಟುಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 2. ತನ್ನ ಕಂತಿನ ಕೊನೆಯ 2 ಎಸೆತ ಬಾಕಿ. ಸಂತೋಷ್ ಟು ಮತ್ತೆ ಸಾದಿಕ್. ತನ್ನ ಕಂತಿನ 5ನೇ ಎಸೆತ ಚಾಲ್ತಿಯಲ್ಲಿ ಸಂತೋಷ್ ರಿವರ್ಸ್ ಸ್ವೀಪ್ ಮಾಡುವ ಯತ್ನ. ಯಾವುದೇ ಲಯವನ್ನು ಕಂಡುಕೊಳ್ತಾ ಇಲ್ಲ. ಲೆಗ್ ಬೈ ಮುಖೇನ ತಂಡಕ್ಕೆ 1 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಖಾತೆ 3. ತನ್ನ ಕಂತಿನ ಕೊನೆಯ ಎಸೆತ ಚಾಲ್ತಿಯಲ್ಲಿ ಸಂತೋಷ್ ಟು ಪ್ರಥಮೇಶ್. ಪವರ್ ಪ್ಲೇಯ ಕೊನೆಯ 1 ಎಸೆತ ಬಾಕಿ. ಅಲ್ಲಿ ಉತ್ತಮವಾದಂತ ಹೊಡೆತ. ತಂಡಕ್ಕೆ 4 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 7. ತಾನು ಎದುರಿಸಿದಂತಹ 6 ಎಸೆತಗಳ ಮುಂದೆ 7 ರನ್ ಕಲೆ ಹಾಕಿದೆ. ಪವರ್ ಪ್ಲೇ ವಿಭಾಗದಲ್ಲಿ ಉತ್ತಮ ಎಸೆತವನ್ನು ಎಸೆದಿದ್ದಾನೆ ಸಂತೋಷ್. ದ್ವಿತೀಯ ಓವರನ್ನು ಎಸೆಯಲು ಬಂದಿದ್ದಾರೆ ಸಚಿನ್ ಹೆಗ್ಡೆ. ಸಚಿನ್ ಟು ಸಾಬಿತ್. ಎರಡನೇ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಸಚಿನ್ ಹೆಗ್ಡೆ. ತೀರ್ಪುಗಾರರೇ, ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಡಿ. ಎರಡನೇ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಸಚಿನ್ ಟು ಮತ್ತೆ ಸಾಬಿತ್. ರಿವರ್ಸ್ ಸ್ವೀಪ್ಗೆ ಯತ್ನ. ತಂಡಕ್ಕೆ 1 ರನ್ನಿನ ಸೇರ್ಪಡೆ ಇಲ್ಲ. ರನ್ ಔಟ್. ತನ್ನ ಕಂತಿನ ಪ್ರಥಮ ವಿಕೆಟ್ ಪತನವಾಗ್ತಾ ಇದೆ. ಸಾಬಿತ್ ಇವರ ಸ್ಥಾನವನ್ನು ತುಂಬಲು ಮಿಥುನ್ ಶೆಟ್ಟಿ. ತಂಡದ ಒಟ್ಟು ಮೊತ್ತ 7. ತಾನೆದುರಿಸಿದ 7 ಎಸೆತಗಳ ಮುಂದೆ 7 ರನ್ ಕಲೆ ಹಾಕಿದೆ ವರಹಾರೂಪ ತಂಡ.
ದ್ವಿತೀಯ ಓವರಿನ ಎರಡನೇ ಎಸೆತ ಚಾಲ್ತಿಯಲ್ಲಿ ಸಚಿನ್ ಹೆಗ್ಡೆ. ಸಚಿನ್ ಟು ಮತ್ತೆ ಪ್ರಥಮೇಶ್. ಒಂದು ಬೌಂಡರಿ ವೀರ ಪ್ರಥಮೇಶ್. ಸ್ಟ್ರೈಕರ್ ವಿಭಾಗದಲ್ಲಿ ದ್ವಿತೀಯ ಓವರಿನ ಎರಡನೇ ಎಸೆತ ಚಾಲ್ತಿಯಲ್ಲಿ ಅಲ್ಲಿ ಮತ್ತೆ ರಿವರ್ಸ್ ಸ್ವೀಪ್ಗೆ ಯತ್ನ. ಯಾವುದೇ ಲಯವನ್ನು ಕಂಡುಕೊಳ್ತಾ ಇಲ್ಲ. ತನ್ನ ಕಂತಿನ ಎರಡನೇ ಎಸೆತ ಕೂಡ ಚುಕ್ಕಿಯಾಗಿ ಮಾರ್ಪಾಡಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಕೇವಲ 7ರಲ್ಲಿ ಸ್ಥಗಿತವಾಗ್ತಾ ಇದೆ. ಯಾವುದೇ ರನ್ ಧಾರಣೆ ಬರ್ತಾ ಇಲ್ಲ ಇಲ್ಲಿ. ದ್ವಿತೀಯ ಓವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ ಸಚಿನ್. ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಪ್ರಥಮೇಶ್. ಅಲ್ಲಿ ಉತ್ತಮವಾದಂತಹ ಹೊಡೆತಕ್ಕೆ ಮತ್ತೆ 4 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ತಂಡಕ್ಕೆ ಮತ್ತು 4 ರನ್ನಿನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 11. ಕೊನೆಯ 3 ಎಸೆತ ಬಾಕಿ. ಎರಡನೇ ಓವರಿನ ಕೊನೆಯ 3 ಎಸೆತ ಬಾಕಿ. ಮತ್ತೆ 2 ಬೌಂಡರಿ ವೀರ ಪ್ರಥಮೇಶ್. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಥಮೇಶ್. ಸಚಿನ್ ಟು ಪ್ರಥಮೇಶ್. ಅಲ್ಲಿ ಮತ್ತೆ ಉತ್ತಮವಾದಂತ ಎಸೆತ. ಅಷ್ಟೇ ಉತ್ತಮವಾದಂತಹ ಹೊಡೆತ ಕೂಡ ತಂಡಕ್ಕೆ 1 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ಸ್ಟ್ರೈಕರ್ನಲ್ಲಿ ಮಿಥುನ್ ಶೆಟ್ಟಿ. ಬಹಳಷ್ಟು ದೊಡ್ಡ ಹೊಡೆತಗಳನ್ನು ಹೊಡೆಯಬಲ್ಲಂತಹ ಆಟಗಾರ ಮಿಥುನ್ ಶೆಟ್ಟಿ. ತನಗಂತಿನ ಕೊನೆಯ 2 ಎಸೆತ ಬಾಕಿ. ಸಚಿನ್ ಹೆಗ್ಡೆ ಟು ಮಿಥುನ್ ಶೆಟ್ಟಿ. ಅಲ್ಲಿ ಮತ್ತೆ ರಿವರ್ಸ್ ಸ್ವೀಪಿಗೆ ಯತ್ನ. ತಂಡಕ್ಕೆ 4 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಾನೆದುರಿಸಿದ ಪ್ರಥಮ ಎಸೆತಕ್ಕೆ ಬೌಂಡರಿಯನ್ನು ದಾಖಲಾಗಿಸ್ತಾ ಇದ್ದಾರೆ ಮಿಥುನ್ ಶೆಟ್ಟಿ. ತಂಡದ ಒಟ್ಟು ಮೊತ್ತ 16. ತಂಡದ ಒಟ್ಟು ಮೊತ್ತ 16ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ 1 ಎಸೆತ ಬಾಕಿ. ಸಚಿನ್ ಟು ಮಿಥುನ್. ಅಲ್ಲಿ ಮತ್ತೆ ತಿರುಗಿಸಿ ಹೊಡೆಯುವಂತಹ ಯತ್ನಕ್ಕೆ ಯಾವುದೇ ಪ್ರತಿಫಲ ಸಿಗ್ತಾ ಇಲ್ಲ. ಮತ್ತೆ ಲಯವನ್ನು ಕಂಡುಕೊಳ್ತಾ ಇದ್ದಾನೆ ಎಸೆತಗಾರಿಕಾ ವಿಭಾಗದಲ್ಲಿ ಸಚಿನ್. ಎರಡನೇ ಓವರಿನ ಸಂಪೂರ್ಣ ದೊಂದಿಗೆ ತಂಡದ ಒಟ್ಟು ಮೊತ್ತ 16. ಇನ್ನುಳಿದ 18 ಎಸೆತಗಳ ಮುಂದೆ ಎಷ್ಟು ರನ್ನನ್ನು ಕಲೆ ಹಾಕ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತನಗಂತಿನ 3ನೇ ಓವರನ್ನು ಎಸೆಯಲು ಬರ್ತಾ ಇದ್ದಾರೆ ಕಿರಣ್ ಟು ಮತ್ತೆ ಬೌಂಡರಿ ವೀರ ಪ್ರಥಮೇಶ್. ಮೂರನೇ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಕಿರಣ್ ಟು ಪ್ರಥಮೇಶ್. ಅಲ್ಲಿ ಉತ್ತಮವಾದಂತಹ ಎಸೆತ ಮತ್ತೆ ಚುಕ್ಕಿ ಚೆಂಡಾಗಿ ಮಾರ್ಪಾಡಾಗ್ತಾ ಇದೆ. ತಂಡಕ್ಕೆ ಯಾವುದೇ ರನ್ನಿನ ಸೇರ್ಪಡೆಯಾಗ್ತಾ ಇಲ್ಲ. ತಂಡದ ಒಟ್ಟು ಮೊತ್ತ ಕೇವಲ 16. ತಾನೆದುರಿಸಿದ 13 ಎಸೆತಗಳ ಮುಂದೆ 16 ಎಸೆತಗಳ ರನ್ನನ್ನು ಕಲೆ ಹಾಕಿದೆ. ಮತ್ತೆ ಉತ್ತಮವಾದಂತ ಎಸೆತ. ತಂಡಕ್ಕೆ 1 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 17. ತೃತೀಯ ಓವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ ಮತ್ತೆ ಕಿರಣ್. ಸ್ಟ್ರೈಕ್ ವಿಭಾಗದಲ್ಲಿ ಮಿಥುನ್.
ಕಿರಣ್ ಟು ಮಿಥುನ್. ಇಲ್ಲಿ ಎಸೆತ ಉತ್ತಮವಾಗಿತ್ತು. ಉತ್ತಮವಾದ ಎಸೆತಕ್ಕೆ ಅಷ್ಟೇ ಉತ್ತಮವಾದಂತಹ ಶಾಟ್ ಮುಖೇನ ತಂಡಕ್ಕೆ 4 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 21. ಕೊನೆಯ 3 ಎಸೆತ ಬಾಕಿ. ಮತ್ತೆ ಕಿರಣ್ ಅಲ್ಲಿ ಮತ್ತೆ ಲೆಗ್ ಸೈಡ್ ಮುಖೇನ ತಂಡಕ್ಕೆ 1 ರನ್ನಿನ ಸೇರ್ಪಡೆ. ತಂಡಕ್ಕೆ 2 ರನ್ನಿಗಾಗಿ ಓಟ. ಹೌದು, 2 ಕೂಡ ಸಂಪೂರ್ಣವಾಗ್ತಾ ಇದೆ. ತಂಡಕ್ಕೆ ಮತ್ತೆ 2 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 23. ಕೊನೆಯ 2 ಎಸೆತ ಬಾಕಿ. ಕಿರಣ್ ಟು ಮಿಥುನ್. ಕೊನೆಯ 2 ಎಸೆತ ಬಾಕಿ ಆಗ್ತಾ ಇದೆ. ಅಲ್ಲಿ ಮತ್ತೆ ರಿವರ್ಸ್ ಸ್ವೀಪ್ ಮುಖೇನ ಸಿಕ್ಸರ್. ತಂಡಕ್ಕೆ 6 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 29ಕ್ಕೆ ಏರಿಕೆಯಾಗ್ತಾ ಇದೆ. ಕೊನೆಯ 1 ಎಸೆತ ಬಾಕಿ. ಕೊನೆಯ 1 ಎಸೆತ ಬಾಕಿ. ತಂಡದ ಒಟ್ಟು ಮೊತ್ತ 29. ಮೂರನೇ ಕೊನೆಯ 1 ಎಸೆತ ಬಾಕಿ ಆಗ್ತಾ ಇದೆ. ಕಿರಣ್ ಟು ಮಿಥುನ್. ಕೊನೆಯ 1 ಎಸೆತ ಬಾಕಿ. ಅಲ್ಲಿ ಮತ್ತೆ ಉತ್ತಮವಾದಂತಹ ಹೊಡೆತ. ತಂಡಕ್ಕೆ 1 ರನ್ನಿನ ಸೇರ್ಪಡೆ. 2ನೇ ರನ್ನಿಗಾಗಿ ಓಟ. ಹೌದು, 2 ಕೂಡ ಸಂಪೂರ್ಣವಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 31. ತಂಡದ ಒಟ್ಟು ಮೊತ್ತ 31. ಕೊನೆಯ 2 ಓವರ್ ಬಾಕಿ. सचिन ಕೂಡ 4ನೇ ಓವರ್ ಅನ್ನು ಎಸೆಯಲು ಮತ್ತೆ ಸಚಿನ್ ಹೆಗ್ಡೆ. ಸಚಿನ್ ಟು ಪ್ರಥಮೇಶ್. ತನಗಂತಿನ 4ನೇ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಸಚಿನ್. ತನಗಂತಿನ ಪ್ರಥಮ ಎಸೆತ ಚುಕ್ಕಿ ಚೆಂಡಾಗಿ ಮಾರ್ಪಾಡಾಗ್ತಾ ಇದೆ. ದಾಂಡುಗಾರಿಕಾ ವಿಭಾಗದಲ್ಲಿ ಯಾವುದೇ ಲಯವನ್ನು ಕಂಡುಕೊಳ್ತಾ ಇಲ್ಲ. 4ನೇ ಓವರಿನ 2ನೇ ಎಸೆತ ಚಾಲ್ತಿಯಲ್ಲಿ ಮತ್ತೆ ಸಚಿನ್. ಎಸೆತ ಉತ್ತಮವಾಗಿತ್ತು. ಕ್ಯಾಚ್ಗೆ ಪ್ರಯತ್ನವಿತ್ತು. ಇಲ್ಲ, ತಂಡಕ್ಕೆ 1 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 32. ಸಚಿನ್ ಟು ಮಿಥುನ್.
4ನೇ ಓವರಿನ 3ನೇ ಸತ ಚಾಲ್ತಿಯಲ್ಲಿ ಸಚಿನ್. ಅಲ್ಲಿ 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 ಕ್ಯಾಚ್ಗೆ ಉತ್ತಮವಾದಂತಹ ಪ್ರಯತ್ನವಿತ್ತು, ಆದರೆ ತಂಡಕ್ಕೆ 4 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 36. ಕೊನೆಯ 3 ಎಸೆದ ಬಾಕಿ. ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಉತ್ತಮವಾದಂತಹ ಪ್ರಯತ್ನವಿತ್ತು. 4ನೇ ಓವರಿನ ಕೊನೆಯ 3 ಎಸೆದ ಬಾಕಿ. ಸಚಿನ್ ಟು ಮಿಥುನ್. ಅಲ್ಲಿ ಹೊಡೆತ ಉತ್ತಮವಾಗಿತ್ತು. ಲಾಂಗ್ ಆನ್ ವಿಭಾಗದಲ್ಲಿ 1 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 37. ಕೊನೆಯ 2 ಎಸೆದ ಬಾಕಿ. ಸಚಿನ್ ಟು ಪ್ರಥಮೇಶ್. ಕೊನೆಯ 2 ಎಸೆದ ಬಾಕಿ. ಅಲ್ಲಿ 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 ಮತ್ತೆ ಚುಕ್ಕಿ ಚೆಂಡು. 4ನೇ ಓವರಿನ ಕೊನೆಯ 1 ಎಸೆದ ಬಾಕಿ ಆಗ್ತಾ ಇದೆ. ಅಲ್ಲಿ ಎಸೆತ ಉತ್ತಮವಿತ್ತು. 2ನೇ ರನ್ನಿಗಾಗಿ ಓಟ. ಮತ್ತೆ ರನ್ ಔಟ್. ಪ್ರಥಮೇಶ್ ಇವರ ಸ್ಥಾನವನ್ನು ತುಂಬಲು ನವದಾಂಡಿಗ ಶಾನ್. बड़ी शॉट लगाने की कोशिश जरूर की थी वहां पर। इसी के साथ अच्छा विकेट कीपिंग का प्रदर्शन, जिसके बदौलत प्रशांत आउट होकर पैविलियन वापस। इसको कहते हैं विकेट कीपर की समझदारी। देख किया था वहां पर बल्लेबाज आगे जाकर बड़ी शॉट लगाने की कोशिश की थी, क्रीज से काफी आगे बढ़ चुके थे, सीधा विकेट पर गेंद को फेंककर टप आउट कर दिया है। इसी के साथ विकेट नंबर 3 फॉल्स फॉर धाबा क्रिकेटर्स। परेशानियां बढ़ती हुई यहाँ पर टीम धाबा क्रिकेटर्स के ऊपर लगातार ತನಗಂತಿನ ಕೊನೆಯ ಓವರ್ ಅನ್ನು ಸೇಲು ಆಶಿಕ್. बाकी बचे 14 गेंदों पर ಆಶಿಕ್ ಟು ಶಾನ್. 14 ಎಸೆತಗಳ ಮುಂದೆ 66 ಓಟಗಳ ಅವಶ್ಯಕತೆ. ಗುರಿಯಲ್ಲಿ ಕಂಡು ಬರ್ತಾ ಇದೆ ಟೀಮ್ ಧಾಬಾ ಕ್ರಿಕೆಟರ್ಸ್. ಈ ಮೂಲಕ ವೈಡ್ ಸನ್ನೆಯನ್ನು ನೀಡ್ತಾ ಇದ್ದಾರೆ ಅಂಪೈರ್ ಮನ್ನಾಸ್. ತಂಡದ ಮೊತ್ತ 38. ಕೊನೆಯ 1 ಓವರ್ ಬಾಕಿ. ತಾನೆದುರಿಸಿದ ಪ್ರಥಮ ಎಸೆತಕ್ಕೆ ತಂಡಕ್ಕೆ 1 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ಸ್ಟ್ರೈಕರ್ ಮುಖೇನ ಮತ್ತೆ ಮಿಥುನ್ ಶೆಟ್ಟಿ. 5 ಎಸೆತ ಉಂಟು. ಕೊನೆಯ 5 ಎಸೆತ ಬಾಕಿ. ಅಲ್ಲಿ ಉತ್ತಮವಾದಂತಹ ಹೊಡೆತ. ಕ್ಯಾಚ್ ಅನ್ನು ಕೈ ಬಿಟ್ಟಿದ್ದಾರೆ. ತಂಡಕ್ಕೆ 2 ರನ್ನಿನ ಸೇರ್ಪಡೆ. ಹೌದು, ತಂಡಕ್ಕೆ 2 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಕೊನೆಯ 4 ಎಸೆದ ಬಾಕಿ. ಕೊನೆಯ 4 ಎಸೆದ ಬಾಕಿ. 5ನೇ ಓವರಿನ 3ನೇ ಎಸೆದ ಚಾಲ್ತಿಯಲ್ಲಿ
ಆಶಿಕ್ ಟು ಮಿಥುನ್. रहमानिया तीसरी ओवर की समाप्ति ಅಲ್ಲಿ ತಂಡಕ್ಕೆ 1 ರನ್ನಿನ ಸೇರ್ಪಡೆಯಾಗ್ತಾ ಇದೆ. 3 विकेट के नुकसान पर ಕೊನೆಯ 3 ಎಸೆತ ಬಾಕಿ. स्थिति पर अभी तक दावा क्रिकेटर्स की ತಂಡದ ಒಟ್ಟು ಮೊತ್ತ 42. बड़ा रन चेस करते हुए सिर्फ 30 रन जोड़ने पर कामयाब 3 ओवर पर बाकी बचे 12 गेंदों पर ತಂಡದ ಒಟ್ಟು ಮೊತ್ತ 42. 31.5 ಮತ್ತೆ ಆಶಿಕ್. की एवरेज पर बहुत ही मुश्किल साबित होता हुआ यहाँ पर टीम दावा क्रिकेटर्स के लिए रन चेस गेंदबाजी में तब्दीली गेंदबाजी ಉತ್ತಮವಾದಂತ ಹೊಡೆತ. ತಂಡಕ್ಕೆ 6 ರನ್ನಿನ ಸೇರ್ಪಡೆಯಾಗ್ತಾ ಇದೆ. राउंड द विकेट होकर गेंदबाजी करेंगे ತಂಡದ ಒಟ್ಟು ಮೊತ್ತ 48. ಕೊನೆಯ 2 ಎಸೆತ ಬಾಕಿ. इसी के साथ पहली ओवर पर विकेट हासिल करने पर कामयाब इमरान कोटेश्वर सुकेश भंडारी आउट होकर पेविलियन वापस चौथा ಮತ್ತೆ ಉತ್ತಮವಾದಂತ ಹೊಡೆತ. ಅಲಿ ಮತ್ತೆ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. लाइव स्ट्रीमिंग कर रही है जिस पर अभी तक 76,000 ಅಂಪೈರ್ इनके चैनल को सब्सक्राइब कर चुकी है सिंगल है अंतर डिटेनी मैं शुक्रिया अदा करना चाहता हूँ इस M9 स्पोर्ट्स के ओनर Single अतीक का ಫೋರ್ಗೆ थैंक यू सो मच अतीक फॉर ब्रॉडकास्टिंग दिस अंतर डिटेनी फिनिश ಅದ ದಾಯಿ ಹಾಕಿನದ ಸಿಂಗಲ್ ಹಾಕಿನಿ. सिंगल है ಕೊನೆಯ 1 ಎಸೆತ ಬಾಕಿ. इमरान 49. ಕೊನೆಯ 1 ಉಂಟು. बल्लेबाज का दिलशाद खूब का पहली गेंद खेल दिया था उसको बॉलर बैक अच्छी रनिंग बिटवीन द विकेट एक रन से संतुष्टि जताते हुए यहाँ पर जलकर इस एक रन के साथ स्कोर बढ़ता हुआ 21 for the loss of 4 इस ओवर की 4 गेंदें खेली जा रही 49. ಕೊನೆಯ 1 ಎಸೆತ ಬಾಕಿ. इस बार रिवर्स स्वीप की कोशिश वहां पर गेंद बीट करते हुए बल्लेबाज ಕೊನೆಯ ಎಸೆತಕ್ಕೆ बाउंड्री लाइन के बाहर 4 रन का इशारा था ಕೇವಲ 2 ರನ್. ತಂಡದ ಒಟ್ಟು ಮೊತ್ತ 51. 25-25 4 विकेट 51. ಶ್ರೀ ಕಟೀಲ್ ತಂಡ ಜಯಿಸಲು 52 ರನ್ ಅನ್ನು ಕಲೆ ಹಾಕಬೇಕಾಗಿದೆ. रेंजर्स की ओर से विजन इंडिया का ವಿದ್ವಾನ್ ತಂಡದ ಆಟಗಾರರೇ ಹಾಗೂ ವಿಷನ್ ಇಂಡಿಯಾ ತಂಡದ ಆಟಗಾರರೇ ಆದಷ್ಟು ಬೇಗ ನಾಣ್ಯ ಚುಮ್ಮಿಕೆಗಾಗಿ ವೇದಿಕೆ ಎತ್ತ ಬನ್ನಿ. ಇದು ನಿಮಗೆ ಪ್ರಥಮ ಕರೆ. ಲೀಗ್ ಮಾದರಿಯ ಕೊನೆಯ ಪಂದ್ಯಾಟ. 7 रन दिए हैं और एक विकेट चटकाया था यहाँ पर सुकेश भंडारी का इमरान ने इस ओवर पर आखिरी गेंद पर एक रन से संतुष्टि जताते हुए दोनों ही बल्लेबाज टीम दावा क्रिकेटर्स की टीम चौथी ओवर की समाप्ति के बाद स्कोर 32 for the loss of 4 बाकी बचे 6 गेंदों पर 51 रन की जरूरत 50 ओके ओके यहाँ पर लगभग मैच को जीत हासिल कर चुकी है रेंजर्स की टीम 6 गेंदों पर 51 रन का एक मुश्किल सा लक्ष्य यहाँ पर टीम दावा क्रिकेटर्स के आगे जो नामुमकिन है 6 पैर डिलीवरीज पर गेंदबाजी का जुम्मा संभालते हुए
ವರಹಾರೂಪ ತಂಡದ ಆಟಗಾರರೇ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ. बॉल कर ले आगे कसं बॉल करली Just the officials to continue the match as quickly as possible. We're already running short of time here. अपनी ओवर का दिमाग संभालते हुए रमीज नवाब अंपायर से मार्क लेते हुए राइट आर्म रन विकेट 30 ಎಸೆತಗಳ ಮುಂದೆ 52 ರನ್ನಿನ ಗುರಿ. 30 ಎಸೆತಗಳ ಮುಂದೆ 52 ರನ್ನಿನ ಗುರಿ. के बाद अच्छी शॉट बेहतरीन जंप लगाकर फील्डिंग किया था वहां पर उस फील्डर ने అవును డెవలు ఓకే 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 ఏంకో ఒకరు వేరే నెట్ ఇచ్చే ఇక్కడ నెట్ ఇచ్చే అరడు ಅವು ಒಂದು ಪೇಡ್ ಅದೇ ಆಟಗಾರರಲ್ಲಿ ಹಾಗೇನೆ ಕ್ರೀಡಾಪಟುಗಳಲ್ಲೊಂದು ವಿನಂತಿ, ನಮ್ಮ ಕ್ಯಾಟರ್ಸ್ನವರು ಬಿಸಿ ಬಿಸಿ ಗೋಳಿಬಾಜೆ ಬನ್ಸ್ ಇವೆಲ್ಲ ರೆಡಿ ಇದೆ. ಆಟಗಾರರಲ್ಲಿ ಹೋಗಿ ಪೇ ಮಾಡಿ ಆ ಒಂದು ಫುಡ್ಡನ್ನು ತಗೊಳ್ಬೋದು. ಗೋಳಿಬಾಜೆ, ಚಟ್ಟಂಬಡೆ, ಬ್ರೆಡ್ ಆಮ್ಲೆಟ್, ಚಿಕನ್ ನಗೆಟ್ಸ್, ಫ್ರೆಂಚ್ ಫ್ರೈಸ್ ಮುಂತಾದ ಖಾದ್ಯ ವಸ್ತುಗಳಲ್ಲಿ ರೆಡಿ ಇವೆ. ದಯವಿಟ್ಟು ಹೋಗಿ ಅದನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. beauty of our Katil Premier League here. Arranging the South Karnataka snacks for the players as well as the audience. ಶ್ರೀ ಕಟೀಲ್ ತಂಡದ ಪರವಾಗಿ ಬ್ಯಾಟಿಂಗ್ ಮುಖೇನ ಸಚಿನ್ ಹೆಗ್ಡೆ ಹಾಗೂ ಶಿವಪ್ರಸಾದ್. ತನಗಂತಿನ 30 ಎಸೆತಗಳ ಮುಂದೆ 52 ರನ್ನಿನ ಗುರಿ. ಎಸೆತಗಾರಿಕಾ ವಿಭಾಗದಲ್ಲಿ ಪ್ರಥಮೇಶ್ ಟು ಶಿವ. अगला मैच जो खेला जाएगा यहाँ पर नवीन 11 और TJS चैलेंजर्स के बीच, जहाँ टॉस जीतकर पहले बैटिंग करने का न्योता दिया था TJS चैलेंजर्स को नवीन 11 के कप्तान तनवीर ने. I request both the teams to be ready. We will be starting your match right after this match. Just one ball remaining in this over. ಪ್ರಥಮ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಪ್ರಥಮೇಶ್ ಟು ಶಿವ. ಪವರ್ ಪ್ಲೇ ಮಾದರಿಯ ಪ್ರಥಮ ಎಸೆತ ಉತ್ತಮವಾಗಿತ್ತು, ಅಷ್ಟೇ ಉತ್ತಮವಾದ ಉತ್ತರ. ಪ್ರಥಮ ಎಸೆತಕ್ಕೆ 4 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಖಾತೆ ಆರಂಭವಾಗ್ತಾ ಇದೆ. ವೆಲ್ಕಮ್ ಬೌಂಡರಿ ಮುಖೇನ ಪ್ರಥಮ ಓವರಿನ ಎರಡನೇ ಎಸೆತ ಚಾಲ್ತಿಯಲ್ಲಿ ಪ್ರಥಮೇಶ್. ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಕೊಂಚ ಬದಲಾವಣೆ. ಪ್ರಥಮ ಓವರಿನ ಎರಡನೇ ಎಸೆತ ಚಾಲ್ತಿಯಲ್ಲಿ ಪ್ರಥಮೇಶ್. ಅಲ್ಲಿ ಮತ್ತೆ ಉತ್ತಮವಾದಂತಹ ಬೌಂಡರಿ. ಮತ್ತೆ 4 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 8. ತನದುರಿಸಿದ 2 ಎಸೆತಗಳ ಮುಂದೆ 2 ಬೌಂಡರಿ. ಪವರ್ ಪ್ಲೇ ಮಾದರಿಯ ಉತ್ತಮ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಶ್ರೀ ಕಟೀಲ್ ತಂಡದ ಆಟಗಾರರು. ಪ್ರಥಮ ಓವರಿನ 3ನೇ ಎಸೆತ ಚಾಲ್ತಿಯಲ್ಲಿ ಅಲ್ಲಿ ಮತ್ತೆ ಉತ್ತಮವಾದಂತಹ ಹೊಡೆತ, ಕ್ಯಾಚ್ ಔಟ್. 2 ಬೌಂಡರಿ. ವೀರ ತನ್ನ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದ್ದಾನೆ.
3 ಎಸೆತ 8 ರನ್. ಕೊನೆಯ 3 ಎಸೆತ ಬಾಕಿ. ಪವರ್ ಪ್ಲೇ ಮಾದರಿಯ ಕೊನೆಯ 3 ಎಸೆತ ಬಾಕಿ. ಶಿವಪ್ರಸಾದ್ ಇವರ ಸ್ಥಾನವನ್ನು ತುಂಬಲು ಕ್ರಾಸ್ಟ. ನೆಕ್ಸ್ಟ್ ಮ್ಯಾಚ್ ಹೊರ ಹೋಗ್ಬೇಕ ವಿಜನ್ ಇಂಡಿಯಾ ಬಾಡಿ ಎರಡು ತೀರ್ಪುಗಾರರೇ, ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಿಕೊಡಿ. ನಮ್ಮಲ್ಲಿ ಸಮಯದ ಅಭಾವ ಕಂಡು ಬರ್ತಾ ಇದೆ. ಪ್ರಥಮ ಓವರಿನ 4ನೇ ಎಸೆತ ಚಾಲ್ತಿಯಲ್ಲಿ ಪ್ರಥಮೇಶ್ ಟು ಮತ್ತೆ ಕಾಷ್ಟ. ತನಗಂತಿನ 4ನೇ ಎಸೆತ ಚಾಲ್ತಿಯಲ್ಲಿ ಮತ್ತೆ ಪ್ರಥಮೇಶ್. ಅಲ್ಲಿ ಉತ್ತಮವಾಗಿತ್ತು ಎಸೆತ. ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಹೌದು, ತನಗಂತಿನ ಒಟ್ಟು ಮೊತ್ತ 9. ಕೊನೆಯ 2 ಎಸೆತ ಬಾಕಿ. ಪ್ರಥಮೇಶ್ ಟು ಪ್ರಥಮ ಮ್ಯಾಚಿನ ಹೀರೋ ಸಚಿನ್ ಹೆಗ್ಡೆ. ಕೊನೆಯ 2 ಎಸೆತ ಬಾಕಿ. ಉತ್ತಮವಾದಂತ ಎಸೆತ. ಯಾವುದೇ ರನ್ ಕಂಡು ಬರ್ತಾ ಇಲ್ಲ. ತಂಡದ ಮೊತ್ತ 9ರಲ್ಲಿ ಸ್ಥಗಿತವಾಗ್ತಾ ಇದೆ. ಪವರ್ ಪ್ಲೇ ಮಾದರಿಯ ಕೊನೆಯ 1 ಎಸೆತ ಬಾಕಿ. ಮತ್ತೆ ಸಚಿನ್. ಉತ್ತಮವಾಗಿತ್ತು ಎಸೆತ, ಉತ್ತಮವಾಗಿತ್ತು. ತಂಡಕ್ಕೆ ಯಾವುದೇ ರನ್ನನ್ನು ಬಿಟ್ಟು ಕೊಡ್ತಾ ಇಲ್ಲ. ತಾನೆಸೆದ ಪ್ರಥಮ 2 ಎಸೆತಕ್ಕೆ 2 ಬೌಂಡರಿ ಬಂದಿತ್ತು. ತದನಂತರ ಯಾವುದೇ ರನ್ನನ್ನು ಬಿಟ್ಟು ಕೊಡ್ತಾ ಇಲ್ಲ. ಉತ್ತಮವಾದಂತಹ ಲಯವನ್ನು ಕಂಡುಕೊಳ್ತಾ ಇದ್ದಾನೆ ಪ್ರಥಮೇಶ್. ಪವರ್ ಪ್ಲೇ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 9. ತನಗಂತಿನ 2ನೇ ಓವರನ್ನು ಎಸೆಯಲು ಶಾನ್ ಟು ಕ್ರಾಸ್ಟ. ಶಾನ್ 2ನೇ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಶಾನ್ ಟು ಕ್ರಾಸ್ಟ. ತನ್ನ ಓವರಿನ ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ತಂಡಕ್ಕೆ 1 ರನ್ನಿನ ಸೇರ್ಪಡೆ. 2 ರನ್ನಿಗಾಗಿ ಯತ್ನ ಇಲ್ಲ. ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 10. ಎರಡನೇ ಓವರಿನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಶಾನ್ ಟು ಮತ್ತೆ ಸಚಿನ್ ಹೆಗ್ಡೆ. ದೊಡ್ಡ ಹೊಡೆತಕ್ಕೆ ಮನ ಮಾಡಿದ್ರು. ಯಾವುದೇ ಹೊಡೆತಕ್ಕೆ ರನ್ ಬರ್ತಾ ಇಲ್ಲ. ಲಯವನ್ನು ಕಂಡುಕೊಳ್ತಾ ಇಲ್ಲ. ಎಸೆಗಾರಿಕಾ ವಿಭಾಗದಲ್ಲಿ ಉತ್ತಮವನ್ನು ಲಯ ಕಂಡುಕೊಳ್ತಾ ಇದ್ದಾನೆ ಶಾನ್. ತನಗಂತಿನ 3ನೇ ಎಸೆತ ಚಾಲ್ತಿಯಲ್ಲಿ ಮತ್ತೆ ದೊಡ್ಡ ಹೊಡೆತಕ್ಕೆ ಯತ್ನ. ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 11. ಕೊನೆಯ 3 ಎಸೆತ ಬಾಕಿ. ದ್ವಿತೀಯ ಓವರಿನ ಚತುರ್ಥ ಎಸೆತ ಚಾಲ್ತಿಯಲ್ಲಿ ಶಾನ್. ಚಿಕನ್
ದ್ವಿತೀಯ ಓವರಿನ 4ನೇ ಎಸೆತ ಚಾಲ್ತಿಯಲ್ಲಿ ಶಾನ್ ರಿವರ್ಸ್ ಸ್ವಿಪ್ಗೆ ಮನ ಮಾಡಿದ್ರು, ಯಾವುದೇ ರನ್ ಕಂಡುಕೊಳ್ತಾ ಇಲ್ಲ. ಮತ್ತೆ ಚುಕ್ಕಿ ಚೆಂಡಾಗಿ ಮಾರ್ಪಾಡಾಗ್ತಾ ಇದೆ. ಎಸೆಗಾರಿಕಾ ವಿಭಾಗದಲ್ಲಿ ಉತ್ತಮ ಲಯವನ್ನು ಕಂಡುಕೊಳ್ತಾ ಇದ್ದಾನೆ ಶಾನ್. ತನಗಂತಿನ ಕೊನೆಯ 2 ಎಸೆತ ಬಾಕಿ. ಅಲ್ಲಿ ದೊಡ್ಡ ಹೊಡೆತಕ್ಕೆ ಮನ ಮಾಡಿದ್ರು, ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಕೊನೆಯ 1 ಎಸೆತ ಬಾಕಿ. ತಂಡದ ಒಟ್ಟು ಮೊತ್ತ 12. ಕೊನೆಯ 1 ಎಸೆತ ಬಾಕಿ. ಮತ್ತೆ ಸಚಿನ್ ಹೆಗ್ಡೆ, ಶಾನ್ ಟು ಸಚಿನ್ ಹೆಗ್ಡೆ. ಅಲ್ಲಿ 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 ಎಸೆತಗಾರನ ಲಯ ಉತ್ತಮವಾಗಿತ್ತು, ಯಾವುದೇ ರನ್ ಕಂಡುಕೊಳ್ತಾ ಇಲ್ಲ. ತಂಡದ ಒಟ್ಟು ಮೊತ್ತ 12. ತಂಡದ ಒಟ್ಟು ಮೊತ್ತ 12. ತಾನೆದುರಿಸಿದ 12 ಎಸೆತಗಳ ಮುಂದೆ ಕೇವಲ 12 ರನ್ನನ್ನು ಕಳೆ ಹಾಕಿದ್ದಾರೆ. ಇನ್ನುಳಿದ 18 ಎಸೆತಗಳ ಮುಂದೆ 40 ರನ್ನಿನ ಅವಶ್ಯಕತೆ. ಬೌಲರ್ ನೇಮ್ ಪ್ಲೀಸ್. ಪ್ರತಾಪ್. ತನಗಂತಿನ 3ನೇ ಎಸೆತವನ್ನು ಎಸೆಯಲು ಪ್ರತಾಪ್. ಎಸೆತ ಉತ್ತಮವಾಗಿತ್ತು, ಅಲ್ಲಿ ಲಾಂಗ್ ಆನ್ ಮುಖೇನ ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ, ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 13. ಮೂರನೇ ಓವರಿನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಮತ್ತೆ ಪ್ರತಾಪ್. ಅಲ್ಲಿ ದೊಡ್ಡ ಹೊಡೆತಕ್ಕೆ ಮನ ಮಾಡ್ತಾ ಇದ್ದಾರೆ ಸಚಿನ್, ಯಾವುದೇ ಲಯವನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಚುಕ್ಕಿ. ತೃತೀಯ ಓವರಿನ 3ನೇ ಎಸೆತ ಚಾಲ್ತಿಯಲ್ಲಿ ಮತ್ತೆ ಸಚಿನ್. ಎಸೆತ ಉತ್ತಮವಾಗಿತ್ತು, ಚುಕ್ಕಿ ಚೆಂಡು ಮತ್ತೆ ಚುಕ್ಕಿಯಾಗುತ್ತಾ ಇದೆ. ತೃತೀಯ ಓವರಿನ 4ನೇ ಎಸೆತ ಚಾಲ್ತಿಯಲ್ಲಿ ಮತ್ತೆ ಪ್ರತಾಪ್. ಅಲ್ಲಿ ಅಂಪೈರ್ ಕೈ ಅಗಲವಾಗ್ತಾ ಇದೆ. ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 14. ಕೊನೆಯ 2 ಎಸೆತ ಬಾಕಿ. ಮತ್ತೆ ಪ್ರತಾಪ್ ಟು ಸಚಿನ್. ಎಸೆತ ಉತ್ತಮವಾಗಿತ್ತು, ಕ್ಯಾಚ್ಗೆ ಯತ್ನ. ಹೌದು ಸಚಿನ್ ಇವರ ವಿಕೆಟ್ ಪತನವಾಗ್ತಾ ಇದೆ. ತನಗಂತಿನ ಕೊನೆಯ 1 ಎಸೆತ ಬಾಕಿ ಆಗ್ತಾ ಇದೆ. ಸಚಿನ್ ಇವರ ಸ್ಥಾನವನ್ನು ತುಂಬಲು ಹೊಸ ಆಟಗಾರ ಸಂತೋಷ್. ಕೊನೆಯ 1 ಎಸೆತ ಬಾಕಿ. ಕೊನೆಯ 2 ಎಸೆತ ಬಾಕಿ. ತಂಡದ ಮೊತ್ತ 14.
ಮೂರನೇ ಓವರಿನ 4ನೇ ಎಸೆತ ಚಾಲ್ತಿಯಲ್ಲಿ, ಮೂರನೇ ಓವರ್ನ 5ನೇ ಎಸೆತ ಚಾಲ್ತಿಯಲ್ಲಿ ಪ್ರತಾಪ್. ಅಲ್ಲಿ 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 ಉತ್ತಮವಾದಂತಹ ಹೊಡೆತಕ್ಕೆ ಮತ್ತೆ 4 ರನ್ನಿನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 18. ಕೊನೆಯ 1 ಎಸೆತ ಬಾಕಿ. ಸಂತೋಷ್ ಕಾಪು ತಾನೆದುರಿಸಿದ ಪ್ರಥಮ ಎಸೆತವನ್ನು ಬೌಂಡ್ರಿಯತ್ತ ಮನ ಮಾಡ್ತಾ ಇದ್ದಾರೆ. ಕೊನೆಯ 1 ಎಸೆತ ಬಾಕಿ. ಮತ್ತೆ ಪ್ರತಾಪ್ ಟು ಸಂತೋಷ್. ಎಸೆತ ಉತ್ತಮವಾಗಿತ್ತು, ಮತ್ತೆ ಉತ್ತಮವಾದಂತಹ ಬೌಂಡರಿ. ತಂಡಕ್ಕೆ ಮತ್ತೆ 4 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 22. ಕೊನೆಯ 12 ಉಂಟು, 30 ಬೇಕು. ಡ್ರೆಸ್ ಮಾಡಿ ಡ್ರೆಸ್ ಮಾಡಿ ಡ್ರೆಸ್ ಮಾಡಿ ಡ್ರೆಸ್ ನೋಡಿ ಅಂದು ಕೂಡ ಬೇರೆ ತೆಗೆದುಕೊಂಡು ಬಗ್ಗೆ ಮಾತಾಡಿ. ಕಿಶೋರಣ್ಣ ಬೇರೆ ತೆಗೆದುಕೊಂಡು ಪಕ್ಕ ಕುಂತ ಡ್ರೆಸ್ ಮಾಡಂದ ಐಟ್ ಬನ್ನಿ ಡ್ರೆಸ್ ಮಾಡ್ದೆ ಬೋಲೆ 2 ಓವರ್ಗಳಿಗೆ ಕೇವಲ 30 ರನ್ನಿನ ಅವಶ್ಯಕತೆ. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೆ ಪ್ರಥಮೇಶ್. ನಾಲ್ಕನೇ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಪ್ರಥಮೇಶ್ ಟು ಕ್ರಾಸ್ಟ. ಅಲ್ಲಿ ಉತ್ತಮವಾದಂತಹ ಎಸೆತವಿತ್ತು. ಅಂಪೈರ್ ಕೈ ಅಗಲವಾಗ್ತಾ ಇದೆ. ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 23. ತಂಡದ ಒಟ್ಟು ಮೊತ್ತ 23. ನಾಲ್ಕನೇ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಪ್ರಥಮೇಶ್. ಅಲ್ಲಿ ದೊಡ್ಡ ಹೊಡೆತಕ್ಕೆ ಮನ ಮಾಡಿದ್ರು. ಯಾವುದೇ ಹೊಡೆತಕ್ಕೆ ಅವಕಾಶವನ್ನು ಬಿಟ್ಟು ಕೊಡ್ತಾ ಇಲ್ಲ ಪ್ರಥಮೇಶ್. ನಾಲ್ಕನೇ ಓವರಿನ 2ನೇ ಎಸೆತ ಚಾಲ್ತಿಯಲ್ಲಿ ಅಲ್ಲಿ ಅಂಪೈರ್ ಕೈ ಅಗಲವಾಗ್ತಾ ಇದೆ. ಮತ್ತೊಂದು ರನ್ನಿನ ಸೇರ್ಪಡೆ. ನಾಲ್ಕನೇ ಓವರಿನ ಪ್ರಥಮ ಎಸೆತ ಮುಕ್ತಾಯದೊಂದಿಗೆ ತಂಡದ ಮೊತ್ತ 24. ಅಲ್ಲಿ ಎಸೆತ ಉತ್ತಮವಿತ್ತು. ತಂಡಕ್ಕೆ 1 ರನ್ನಿನ ಸೇರ್ಪಡೆ. 2 ರನ್ನಿಗಾಗಿ ಮನ ಮಾಡ್ತಾ ಇಲ್ಲ. ತಂಡದ ಒಟ್ಟು ಮೊತ್ತ 25. ಕೊನೆಯ 4 ಎಸೆತ ಬಾಕಿ. 10 ಉಂಟು, 28 ಬೇಕು. ದಾಂಡುಗಾರಿಕೆ ವಿಭಾಗದಲ್ಲಿ ಬೌಂಡರಿ ವೀರ ಸಂತೋಷ್. ಅಲ್ಲಿ ಅಂಪೈರ್ ಕೈ ಅಗಲವಾಗ್ತಾ ಇದೆ. ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಪ್ರಥಮೇಶ್ ಲಯವನ್ನು ಕಳೆದುಕೊಳ್ಳುತ್ತಾ ಇದ್ದಾನೆ. ತನಗಂತಿನ 4ನೇ ಓವರಿನ 3ನೇ ಎಸೆತ ಚಾಲ್ತಿಯಲ್ಲಿ 4ನೇ ಓವರಿನ 3ನೇ ಎಸೆತ ಚಾಲ್ತಿಯಲ್ಲಿ ಪ್ರಥಮೇಶ್. ಎಸೆತ ಉತ್ತಮವಿತ್ತು. ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಸಂತೋಷ್ ಅವರ ಸ್ಥಾನವನ್ನು ತುಂಬಲು ನವದಾಂಡಿಗ
नवदांडिग दिनेश ತಂಡದ ಮೊತ್ತ 26. 4ನೇ ಓವರಿನ 4ನೇ ಸತ ಚಾಲ್ತಿಯಲ್ಲಿ ಮತ್ತೆ ಪ್ರಥಮೇಶ್. ನಾಲ್ಕನೇ ಓವರಿನ 4ನೇ ಸತ ಚಾಲ್ತಿಯಲ್ಲಿ ಪ್ರಥಮೇಶ್ ಟು ನ್ಯೂ ಬ್ಯಾಟ್ಸ್ಮನ್ ದಿನೇಶ್. ಅಲ್ಲಿ ಮತ್ತೆ ಕ್ಯಾಚ್ಗೆ ಯತ್ನ. ಹೌದು, ಮತ್ತೊಂದು ವಿಕೆಟ್ ಪತನ. ಪ್ರಥಮೇಶ್ ತನ್ನ ಕಂತಿನ ಈ ಎಸೆತಗಳ ಮುಂದೆ ಒಂದು ವಿಕೆಟ್ ಅನ್ನು ಪಡೆದುಕೊಂಡಲ್ಲಿ ಹ್ಯಾಟ್ರಿಕ್ ವಿಕೆಟ್ಗೆ ಭಾಜನರಾಗ್ತಾರೆ. ಕೊನೆ 2 ಎಸೆತ ಉಂಟು. ತಂಡದ ಮೊತ್ತ 26. ಕೊನೆಯ 2 ಎಸೆತ ಬಾಕಿ. ಕೊನೆಯ 2 ಎಸೆತ ಬಾಕಿ. ದಾಂಡುಗಾರಿಕಾ ವಿಭಾಗದಲ್ಲಿ ಸಚಿನ್ ಅಮೀನ್. ತಂಡದ ಮೊತ್ತ 26. 4ನೇ ಓವರಿನ ಕೊನೆಯ 2 ಎಸೆತ ಬಾಕಿ. ಇನ್ನುಳಿದ 8 ಎಸೆತಗಳ ಮುಂದೆ 26 ರನ್ನಿನ ಗುರಿ. ಅಲ್ಲಿ ಮತ್ತೆ ಉತ್ತಮವಾದಂತ ಎಸೆತ ಚುಕ್ಕಿ ಚೆಂಡಾಗಿ ಮಾರ್ಪಾಡಾಗ್ತಾ ಇದೆ. ಕೊನೆಯ 1 ಎಸೆತ ಬಾಕಿ. ಕೊನೆಯ 1 ಎಸೆತ ಬಾಕಿ. ನೋ ಬಾಲ್. ಮುಕ್ತಾಯವಾದಾಗ 2018ಕ್ಕೆ ಚಾರಿಟಿ ಡೊನೇಷನ್ ಸ್ಕೂಲ್ ಆಕಾಶರಾನ ಬಿಲ್ಡಿಂಗ್ ಡೆವಲಪ್ಮೆಂಟ್ ಎಂಬ ಈ ಒಂದು ಕಾರ್ಯ ಯೋಜನೆಗೆ ತನ್ನ ಸಹಾಯ ಹಸ್ತವನ್ನು ನೀಡಿದೆ ನೋಡಿ. ಕೊನೆಯ 1 ಎಸೆತ ಬಾಕಿ. ಎಸೆತಕ್ಕೆ ಮತ್ತೆ ಫ್ರೀಡ್. ತಂಡಕ್ಕೆ 1 ರನ್ನಿನ ಸೇರ್ಪಡೆ. ತನಗಂತಿನ ಕೊನೆಯ 1 ಓವರ್ ಬಾಕಿ. ಸಹಾಯಧನವಾಗಿ ನೀಡಿದೆ ಕಟೀಲ್ ಫ್ರೆಂಡ್ಸ್ ಎಂಬ ಸಂಘ ಸಂಸ್ಥೆ. ಆತ್ಮೀಯರೇ, ಅದೇ ರೀತಿಯಲ್ಲಿ 2022ರಲ್ಲಿ 1,50,000 ಡೊನೇಷನ್ ಅದೇ ರೀತಿಯಲ್ಲಿ ಒಂದು ಮಗುವಿನ ಚಿಕಿತ್ಸೆಗೋಸ್ಕರ ಸಹಾಯವಾಗಿ ನೀಡುತ್ತಾ ಬಂದಿದೆ. ಆತ್ಮೀಯರ ವಿಷನ್ ಇಂಡಿಯಾ ಕಾರ್ಕಳ ಟೈಗರ್ಸ್ ಇವರ ವಿರುದ್ಧವಾಗಿ ವಿದ್ವಾನ್ ವಿಕ್ಟರ್ಸ್ ನಾಣ್ಯ ಚಿಮ್ಮಿಕೆಯಲ್ಲಿ ವಿದ್ವಾನ್ ವಿಕ್ಟರ್ಸ್ ಮೇಲುಗೈಯನ್ನು ಸಾಧಿಸಿದೆ. ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದ್ದಾರೆ. ಬೌಲರ್ ನೇಮ್ ಪ್ಲೀಸ್. ಡಾರ್ವಿ ತನಗಂತಿನ ಕೊನೆಯ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಡಾರ್ವಿ ಎಸೆತ ಉತ್ತಮವಾಗಿತ್ತು. ಅಷ್ಟೇ ಉತ್ತಮವಾದಂತಹ ಹೊಡೆತ
ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ. ತಂಡಕ್ಕೆ 2 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಕೊನೆಯ 5 ಎಸೆತ ಬಾಕಿ ಆಗ್ತಾ ಇದೆ. ಕೊನೆಯ 5 ಎಸೆತ ಬಾಕಿ. 5ನೇ ಓವರಿನ 2ನೇ ಎಸೆತ ಚಾಲ್ತಿಯಲ್ಲಿ. ಎಸೆತ ಉತ್ತಮವಾಗಿತ್ತು, ಅಷ್ಟೇ ಉತ್ತಮವಾದಂತಹ ಉತ್ತರ ಕೂಡ. ಸಿಕ್ಸರ್. ತಂಡಕ್ಕೆ ಮತ್ತೆ 6 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಕೊನೆಯ 4 ಎಸೆತ ಉಂಟು, 15 ಬೇಕು. 4 ಉಂಟು, 15 ಬೇಕು. ಕಾದು ನೋಡಬೇಕು. ಕೊನೆಗಂತಿನ 5ನೇ ಓವರಿನ 3ನೇ ಎಸೆತ ಚಾಲ್ತಿಯಲ್ಲಿ. ಕಾಸ್ಟಾ 5ನೇ ಓವರಿನ 3ನೇ ಎಸೆತ ಚಾಲ್ತಿಯಲ್ಲಿ. ಅಂಪೈರ್ ಕೈ ಮತ್ತೆ ಆಗಲ್ಲ. ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಕೊನೆಯ 4 ಎಸೆತಗಳ ಮುಂದೆ 14 ರನ್ನಿನ ಅವಶ್ಯಕತೆ. 4 ಉಂಟು, 14 ಬೇಕು. ಅಲ್ಲಿ ತಂಡಕ್ಕೆ ಮತ್ತೆ 4 ರನ್ನಿನ ಲಾಭ. ಮತ್ತೆ 4 ರನ್ನಿನ ಲಾಭ. ಶ್ರೀ ಕಟೀಲ್ ತಂಡದ ಆಟಗಾರರೇ, ಬೌಂಡರಿ ಲೈನಿಗಿಂತ ಸ್ವಲ್ಪ ಹಿಂದಕ್ಕೆ ನಿಂತುಕೊಳ್ಳಿ. ಅಲ್ಲಿ ಗಾಳಿಯಲ್ಲಿ ಚೆಂಡು. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಮಿಥುನ್. ಅಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯಲ್ಲಿ ಮಿಥುನ್ ತನಗಂತಿನ 4 ರನ್ನನ್ನು ಉಳಿಸಿದ್ದಾರೆ. ಅಡ್ಡೆಗೆ 14 ಹೊಡಿತಾನೆ. 14 ಕೊನೆಯ 2 ಎಸೆತ. ಅಲ್ಲಿ ಎಸೆತ ಉತ್ತಮವಿತ್ತು. ಕೊನೆಯ 1 ಎಸೆತ ಉಂಟು, 8 ಬೇಕು. 1 ಉಂಟು, 8 ಬೇಕು. 1 ಉಂಟು, 8 ಬೇಕು. 1 ಉಂಟು, 8 ಬೇಕು. ಯಾರ ಪಾಲಿಗುಂಟು ನಂಟು. ಅಲ್ಲಿ ಮತ್ತೆ ಷಡ್ಕ. ತಂಡಕ್ಕೆ 6 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಈ ಮುಖೇನ 2 ರನ್ನಿನಲ್ಲಿ ವರಹಾರೂಪ ತಂಡ ಗೆದ್ದುಕೊಳ್ತಾ ಇದೆ. ಧನ್ಯವಾದಗಳು ಈ 2 ತಂಡಗಳಿಗೂ. ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪ್ರಥಮೇಶ್
ವರಹರೂಪ ಮಂಗಳೂರಿನ ಪ್ರಥಮೇಶ್ ಪಂದ್ಯಶ್ರೇಷ್ಠ ಪ್ರಶಸ್ತಿ. ಮುಂದಿನ ಪಂದ್ಯಾಟ ವಿಷನ್ ಇಂಡಿಯಾ ಕಾರ್ಕಳ ಟೈಗರ್ಸ್ ವರ್ಸಸ್ ವಿದ್ವಾನ್ ವಿಕ್ಟರ್ಸ್. ಅದೃಷ್ಟದ ನಾಣ್ಯ ಚುಂಬಕ್ಕೆ ವಿದ್ವಾನ್ ವಿಕ್ಟರ್ಸ್ ಪರವಾಗ್ತಾ ಇದೆ. ದಯವಿಟ್ಟು